ನಮಸ್ತೆ ಗುರು, ವೆಲ್ಕಮ್ ಟು ರಾಜು ಕ್ರಿಕೆಟ್ ಇನ್ಫೋ ಚಾನಲ್ಗೆ ಸ್ವಾಗತ ಮಾಡ್ತನೆಲ್ಲರಿಗೂ. IPL 2024 ಮುಂಬೈ ಇಂಡಿಯನ್ಸ್ ಕಡೆಯಿಂದ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಯಾವ ರೀಸನ್ ಮೇಲೆ ರೋಹಿತ್ ಶರ್ಮಾ ಅವರಿಗೆ ಕ್ಯಾಪ್ಟನ್ಸಿ ತೆಗೆದ್ರು ಮತ್ತು ಯಾವ ರೀಸನ್ ಮೇಲೆ ಹಾರ್ದಿಕ್ ಪಾಂಡ್ಯರಿಗೆ ಕ್ಯಾಪ್ಟನ್ಸಿ ಕೊಟ್ಟಿದ್ದಾರೆ ಅಂತೇಳಿ ಇಲ್ಲಿವರೆಗೂ ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ಬಂದಿಲ್ಲ. ಆದ್ರೆ ಲೇಟೆಸ್ಟ್ ಆಗಿ ಮುಂಬೈ ಇಂಡಿಯನ್ಸ್ ಕೋಚ್ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಯಾವೆಲ್ಲ ಅಪ್ಡೇಟ್ಸ್ ಕೊಟ್ಟಿದ್ದಾರೆ ಮತ್ತು ರೋಹಿತ್ ಶರ್ಮಾ ಅವರಿಗೆ ಈ ವರ್ಷ IPL ಅಲ್ಲಿ ಯಾವ ರೂಲ್ ಇರುತ್ತೆ. ಸೆಕೆಂಡ್ ಅಪ್ಡೇಟ್, IPL 2024 ಸ್ಟಾರ್ಟಿಂಗ್ ಆಫ್ ದ ಟೂರ್ನಮೆಂಟ್ ಫಸ್ಟ್ ವೀಕ್ ಅಲ್ಲಿ ಕೆಲವೊಂದು ಸ್ಟಾರ್ ಪ್ಲೇಯರ್ಸ್ ಔಟ್ ಆಗಲಿದ್ದಾರೆ. ಯಾವೆಲ್ಲ ಪ್ಲೇಯರ್ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ ಈ ಒಂದು ವಿಡಿಯೋನ ಫಟಾಫಟ್ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಗುರು. ಸೊ ಹೋಪ್ ಮಾಡ್ತಿದ್ದೇನೆ ಈ ಒಂದು IPL ಸ್ಟಾರ್ಟ್ ಆಗೋಷ್ಟಿಗೆಲ್ಲ ಒಂದು 10K ಸಬ್ಸ್ಕ್ರೈಬರ್ಸ್ ಆಗುತ್ತಾರೆ ಅಂತೇಳಿ. ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ತಪ್ಪದೇ ಶೇರ್ ಮಾಡಿ. ರೋಹಿತ್ ಶರ್ಮಾ ಫ್ಯಾನ್ಸ್ ಯಾವಾಗ ಮುಂಬೈ ಇಂಡಿಯನ್ಸ್ ಮ್ಯಾನೇಜ್ಮೆಂಟ್ ರೋಹಿತ್ನ ಬಿಟ್ಟಿಗೆ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿ ಕೊಟ್ಟರು ಅವಾಗಲಿಂದ ಪ್ರತಿಯೊಬ್ಬ ರೋಹಿತ್ ಶರ್ಮಾ ಫ್ಯಾನ್ಸ್ ಮುಂಬೈ ಇಂಡಿಯನ್ಸ್ ಮ್ಯಾನೇಜ್ಮೆಂಟ್ ಮೇಲೆ ತುಂಬಾ ಕೋಪಗೊಂಡಿದ್ದಾರೆ. ಯಾವ ರೀಸನ್ ಮೇಲೆ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಬಿಟ್ಟಿಗೆ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿ ಕೊಟ್ಟರು ಅಂತೇಳಿ ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್ ಬಂದಿಲ್ಲ. ಆದರೆ ಲೇಟೆಸ್ಟ್ ಆಗಿ ಮುಂಬೈ ಇಂಡಿಯನ್ಸ್ ಕೋಚ್ ಮಾರ್ಕ್ ಬೌಚರ್ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ, ಹಾರ್ದಿಕ್ ಪಾಂಡ್ಯ ಅವರಿಗೆ ಕ್ಯಾಪ್ಟನ್ಸಿ ಕೊಟ್ಟಿದ್ದು ಕ್ಲಿಯರ್ಲಿ ಕ್ರಿಕೆಟಿಂಗ್ ನಿರ್ಧಾರ ಮಾತ್ರ. ಇಲ್ಲಿ ಇಂಡಿಯನ್ ಫ್ಯಾನ್ಸ್ ಎಮೋಷನಲ್ ಆಗಿದ್ದಾರೆ ಮತ್ತು ಅರ್ಥ ಮಾಡಿಕೊಂಡಿಲ್ಲ. ಈ ಒಂದು ನಿರ್ಧಾರದಿಂದ ರೋಹಿತ್ ನಲ್ಲಿರುವಂತಹ ಬೆಸ್ಟ್ ಔಟ್ಪುಟ್ ನ ನೋಡಬಹುದು. ಆಸ್ ಎ ಪರ್ಸನ್ ಮತ್ತು ಆಸ್ ಎ ಪ್ಲೇಯರ್ ಆಗಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಸೊ ಈಗ ಕ್ಯಾಪ್ಟನ್ಸಿ ಇಲ್ಲ, ಫ್ರೀ ಆಗಿದ್ದಾರೆ ಮತ್ತು ಗೇಮ್ ಅನ್ನ ಎಂಜಾಯ್ ಮಾಡಿ ಒಂದು ಒಳ್ಳೆ ಸ್ಕೋರ್ ನ ಮಾಡ್ಲಿ ಅಂತೇಳಿ ಒಂದು ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ. ಮತ್ತು ರೋಹಿತ್ ಶರ್ಮಾ ಅವರ ಬಗ್ಗೆ ಹೇಳ್ತಾ, ರೋಹಿತ್ ಶರ್ಮಾ ಅವರು ಒಂದು ಫ್ಯಾಂಟಾಸ್ಟಿಕ್ ಪರ್ಸನ್. ಸಾಕಷ್ಟು ವರ್ಷದಿಂದ ಕ್ಯಾಪ್ಟನ್ಸಿ ಮಾಡ್ತಾ ಇದ್ದಾರೆ. ಮುಂಬೈ ಇಂಡಿಯನ್ಸ್ ಅಲ್ಲಿ ಸೂಪರ್ ಆಗಿ ಕ್ಯಾಪ್ಟನ್ಸಿ ಮಾಡಿದ್ದಾರೆ. ಈಗ ಇಂಡಿಯನ್ ಟೀಮ್ ನ ಲೀಡ್ ಮಾಡ್ತಾ ಇದ್ದಾರೆ, ತುಂಬಾ ಬಿಸಿ ಇದ್ದಾರೆ. ಆದ್ರೆ ಲಾಸ್ಟ್ 2 ವರ್ಷದಿಂದ ಸರಿಯಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಆಸ್ ಎ ಪ್ಲೇಯರ್ ಹಾಕಿಸಿ, ಬಟ್ ಆಸ್ ಎ ಕ್ಯಾಪ್ಟನ್ ಹಾಕಿಸಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸೊ ಮಾರ್ಕ್ ಬೌಚರ್ ಅವರು ಹೇಳಿದ ಪ್ರಕಾರ ರೋಹಿತ್ ಶರ್ಮಾ ಅವರು ಲಾಸ್ಟ್ 2 ವರ್ಷ ಸರಿಯಾಗಿ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಆಸ್ ಎ ಪ್ಲೇಯರ್ ಹಾಕಿಸಿ. ಆ ಒಂದು ರೀಸನ್ ಮೇಲೆ ಇಲ್ಲಿ ಮಾರ್ಕ್ ಬೌಚರ್ ಆಗಲಿ ಮತ್ತು ಮುಂಬೈ ಇಂಡಿಯನ್ಸ್ ಮ್ಯಾನೇಜ್ಮೆಂಟ್ ಆಗಲಿ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿ ಕೊಟ್ಟಿದ್ದಾರೆ. ಈಗ ರೋಹಿತ್ ಶರ್ಮಾ ಅವರು ಫ್ರೀ ಆಗಿದ್ದಾರೆ ಮತ್ತು ಬ್ಯಾಟಿನಿಂದ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಗುರು. ಅದೇ ರೀತಿಯಾಗಿ ಹಾರ್ದಿಕ್ ಪಾಂಡ್ಯ ಬಗ್ಗೆ ಹೇಳ್ತಾ ಇದ್ದಾರೆ. ಹಾರ್ದಿಕ್ ಪಾಂಡ್ಯ ಅವರು ಲೋಕಲ್ ಬಾಯ್, ಮುಂಬೈ ಇಂಡಿಯನ್ಸ್ ಹುಡುಗ. ಸೊ ಅಲ್ಲಿ ಗುಜರಾತ್ ಟೈಟನ್ಸ್ಗೆ ಟ್ರೇಡ್ ಆಗಿದ್ರು. ಅಲ್ಲಿ ಹೋಗಿ ಫಸ್ಟ್ ವರ್ಷನೇ ಕ್ಯಾಪ್ಟನ್ಸಿಯಿಂದ ಆ ಟ್ರೋಫಿನ ವಿನ್ ಆಗಿದ್ದಾರೆ ಮತ್ತು 2ನೇ ವರ್ಷ ರನ್ನರ್ ಅಪ್ ಆಗಿದ್ದಾರೆ. ಆ ಒಂದು ಸೂಪರ್ ಬಾಯ್ ಕ್ವಾಲಿಟಿ ಇದೆ, ಕ್ಯಾಪ್ಟನ್ಶಿಪ್ ಕ್ವಾಲಿಟಿ ಇದೆ. ಆ ಒಂದು ರೀಸನ್ ಮೇಲೆ ಹಾರ್ದಿಕ್ ಪಾಂಡ್ಯಗೆ ಕ್ಯಾಪ್ಟನ್ಸಿ ಆಗಿಸಿ ಅಪಾಯಿಂಟ್ಮೆಂಟ್ ಮಾಡಿದೇವು ಅಂತ ಹೇಳ್ತಾ ಇದ್ದಾರೆ. ಸೊ ಏನೇ ಆಗಲಿ ರೋಹಿತ್ ಶರ್ಮಾ ಅವರು ಈ ವರ್ಷ IPL ಅಲ್ಲಿ ಒಂದು ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಕಾಣ್ತಿದೆ ಗುರು. ರೀಸೆಂಟ್ ಆಗಿ ವರ್ಲ್ಡ್ ಕಪ್ ನಲ್ಲಿ ಫೈರ್ ಪವರ್ ಆಗಿ ಬ್ಯಾಟಿಂಗ್ ಮಾಡಿದ್ರು. T20 ಅಲ್ಲಿ ಸೆಂಚುರಿ ಬಾರಿಸಿದ್ರು. ಆದರೆ ರೀಸೆಂಟ್ ಆಗಿ ಟೆಸ್ಟ್ ಸೀರೀಸ್ ನಲ್ಲಿ ಸರಿಯಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಇನ್ನು ಟೆಸ್ಟ್ ಬಾಕಿ ಇದಾವೆ. ಡೆಫಿನೆಟ್ ಆಗಿ ಒಂದು ಒಳ್ಳೆ ಕಂಬ್ಯಾಕ್ ಮಾಡ್ತಾರೆ ರೋಹಿತ್ ಶರ್ಮಾ ಅವರು. ನನ್ನ ಪ್ರಕಾರ ಈ ವರ್ಷ IPL 2024 ಅಲ್ಲಿ ಒಂದು 500+ ರನ್ ಬರ್ತದೆ ಕಾಣ್ತಿದೆ ಗುರು. ಸೊ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಅವರು ಈ ವರ್ಷ IPL 2024 ಅಲ್ಲಿ ಎಷ್ಟು ರನ್ಸ್ ನ ಹೊಡೆಯುವಂತೇಳಿ ಪ್ರತಿಯೊಬ್ಬ ರೋಹಿತ್ ಶರ್ಮಾ ಫ್ಯಾನ್ಸ್ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಸೆಕೆಂಡ್ ಅಪ್ಡೇಟ್, IPL 2024 ಸ್ಟಾರ್ಟಿಂಗ್ ಆಫ್ ದ ಟೂರ್ನಮೆಂಟ್ ಫಸ್ಟ್ ವೀಕ್ ಅಲ್ಲಿ ಯಾವೆಲ್ಲ ಪ್ಲೇಯರ್ಸ್ ಮಿಸ್ ಆಗಲಿದ್ದಾರೆ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ ಟೆಲಿಗ್ರಾಮ್ ಗ್ರೂಪ್ಗೆ ತಪ್ಪದೆ ಜಾಯ್ನ್ ಆಗಿ. IPL ಬರ್ತಾ ಇದೆ, ಈಚ್ ಅಂಡ್ ಎವ್ರಿ ಅಪ್ಡೇಟ್ ನಲ್ಲಿ ಪೋಸ್ಟ್ ಮಾಡ್ತಾ ಇದ್ದೇನೆ. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಈಗಲೇ ಜಾಯ್ನ್ ಆಗಿ. ಸೊ ಯಾವೆಲ್ಲ ಪ್ಲೇಯರ್ಸ್ ಅಪ್ಪ ಅಂದ್ರೆ, ಶ್ರೀಲಂಕಾ ವರ್ಸಸ್ ಬಾಂಗ್ಲಾದೇಶ್ ಆ ಒಂದು ಇಂಟರ್ನ್ಯಾಷನಲ್ ಮ್ಯಾಚಸ್ ಇದಾವೆ. ಇದು ಮಾತ್ರ ಸ್ಟಾರ್ಟ್ ಆಗೋದು ಮಾರ್ಚ್ 4ರಿಂದ ಏಪ್ರಿಲ್ 3ರವರೆಗೆ ಈ ಒಂದು ಟೂರ್ನಮೆಂಟ್ ನಡೆಯುತ್ತೆ. ಇಲ್ಲಿ ಮಾತ್ರ CSK ಟೀಮ್ ಕಡೆಯಿಂದ ಮತೇಶ ಪಾತ್ರನ ಮತ್ತು ಮಹೇಶ್ ತೀಕ್ಷಣ 2 ಟ್ರಂಪ್ ಪ್ಲೇಯರು. ಸೊ ಲಾಸ್ಟ್ ವರ್ಷ CSK ಚಾಂಪಿಯನ್ ಆಗೋಕ್ಕೆ ಮೇನ್ ರೀಸನ್ ಯಾರಪ್ಪ ಅಂದ್ರೆ ಅದು ಡೆತ್ ಬಾಲಿಂಗ್ ಮತೇಶ ಪಾತ್ರನ ಅವರಿಂದ ಸೊ ಚಾಂಪಿಯನ್ ಆಗಿ. ಇನ್ನು ಮುಸ್ತಫಿಜ್ ರೆಹಮಾನ್ ಮತ್ತು ವನಿಂದು ಹಸರಂಗ ಸಹ ಇದ್ದಾರೆ. ಇಲ್ಲಿ ಮಾತ್ರ ಮಾರ್ಚ್ 18ಕ್ಕೆ T20I ಮತ್ತು ODI ಸೀರೀಸ್ ಕಂಪ್ಲೀಟ್ ಆಗ್ತವೆ. ಆದರೆ ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಆಗೋದು ಮಾರ್ಚ್ 22ರಿಂದ ಏಪ್ರಿಲ್ 3ರವರೆಗೆ ಈ ಒಂದು ಟೂರ್ನಮೆಂಟ್ ನಡೆಯುತ್ತೆ. ಸೊ ಇಲ್ಲಿ ಮಾತ್ರ ಇವರೆಲ್ಲರೂ ಟೆಸ್ಟ್ ಸ್ಕ್ವಾಡ್ ಅಲ್ಲಿ ಇದ್ದಾರೋ ಅಥವಾ ಇಲ್ಲ ಅಂತೇಳಿ ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ಬರೋವರೆಗೂ ವೇಟ್ ಮಾಡೋಣ. ಇಫ್ ಸಪೋಸ್ ಇವರೆಲ್ಲರೂ ಟೆಸ್ಟ್ ಸ್ಕ್ವಾಡ್ ಅಲ್ಲಿ ಇದ್ದಾರಪ್ಪ ಅಂದ್ರೆ ಡೆಫಿನೆಟ್ ಆಗಿ IPL 2024 ಫಸ್ಟ್ ವೀಕ್ ಅಲ್ಲಿ ಅನ್ಅವೈಲೇಬಲ್ ಇರ್ತಾರೆ ಗುರು. ಸೊ ಇದು ಅಪ್ಡೇಟ್. ಈ ಒಂದು ಅಪ್ಡೇಟ್ ಇಷ್ಟೇ. ವಿಡಿಯೋ ಲೈಕ್ ಮಾಡಿದ್ರೆ ಮಾತ್ರ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.